ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬಿಸಿಲು ಬಂದಿದೆ, ತುಂಬ ಖುಷಿ ಆಗ್ತಾ ಉಂಟು. ತುಂಬ ಬಟ್ಟೆ ಎಲ್ಲ ಒಣಗಲಿಕ್ಕಿದ್ದದೆಲ್ಲ ಒಣಗ್ತದೆ ಹೇಳಿ. ಸೊ ಈ ಖುಷಿಯಲ್ಲಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಸೊ ಇವತ್ತಿನ ವ್ಲಾಗನ್ನು ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿ. ಬೆಳಿಗ್ಗೆ ಎದ್ದು ಒಂದು ಕುಕುಂಬರ್ ಇದೊಂದು ಅಡ್ಡೆ ಮಾಡಿದೆ, ಅದು ಆದಮೇಲೆ ಸೌತೆಕಾಯಿ ಸಾಂಬಾರ್ ಮತ್ತು ಇದು ಹಾಕಿ ನಾನು ಹೊರಟದ್ದು ಮಾರ್ಕೆಟಿಗೆ. ಏನಾದರೂ ಸಿಗ್ತದಾ ಅಂತ ನೋಡಲಿಕ್ಕೆ ಮಾರ್ಕೆಟಿಗೆ ಹೊರಟೆ. ಇವರ ಹತ್ರ ಸ್ಕೂಟರ್ ಇಟ್ಟು ಬೈಕ್ ಇಟ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದೆ, ಅವರು ಪಾಪ ಹಾಗೇನೆ ಮಾಡಿದ್ದಾರೆ. ಸೊ ಮೀನೆಂತ ಉಂಟು ನೋಡ್ಕೊಂಬರು. ಎಂಚ 200 ರೂಪಾಯಿಗೆ ಇದು ಒಂಜಿಗೆ ಪಾಲ ಅಂದ ಏತ್ ರೇಟ್. ನಾನು ಸ್ವಲ್ಪ ಪಯ್ಯ ಮತ್ತು ಒಂದು ಸ್ವಲ್ಪ ಬೊಳಿಂಜೀರು ಮತ್ತು ಸಾಡಿ ತಗೊಂಡೆ. ತುಂಬ ಕಾಸ್ಟ್ಲಿ ಇತ್ತು ಮೀನು. ಯಾಕೆ ಹೇಳಿದರೆ ಈಗ ಮೀನೇ ಬರೋದಿಲ್ಲ, ಬಾಕಿ ಎಲ್ಲ ಮೀನು ಐಸಿದ್ದು. ಸಾಡಿ ಒಳ್ಳೆ ಉಂಟಂತೇಳಿ ಎನಿಸಿ ತಗೊಂಡೆ, ಬಟ್ ಅಷ್ಟು ಫ್ರೆಶ್ ಇರಲಿಲ್ಲ. ಫ್ರೈ ಮಾಡುವಾಗ ಇಷ್ಟ ಆಗಲಿಲ್ಲ. ಇಲ್ಲೆಲ್ಲ ಹೇಗೆ ಹೇಳಿದರೆ ಮೀನನ್ನು ಮಾಡಿ ತಗೊಂಡು ಹೋಗ್ಬೇಕಾಗ್ತದೆ. ನಮ್ಮ ಮನೆಯಲ್ಲಿ ಅಲ್ಲಿ ಅದರ ಚಕ ಮನೆಯಲ್ಲಿ ಮೀನು ಮಾಡಿ ನಾಯಿಗೆ ಬೆಕ್ಕಿಗೆ ಎಲ್ಲದರದ್ದು ಇದು ಹಾಕಿ ಬಿಡ್ತೇವೆ. ಬಟ್ ಇದು ಫ್ಲ್ಯಾಟ್ ಆದ ಕಾರಣ ಕಸ ಬಿಸಾಡಲಿಕ್ಕೆ ಸಂಜೆವರೆಗೆ ಕಾಯಬೇಕು, ಅದು ತುಂಬ ಸ್ಮೆಲ್ ಬರ್ತದಲ್ಲ. ಹಾಗಾಗಿ ಸೆಟಪ್ ಅಂತ ಎಂತ ಮಾಡುತ್ತಿದ್ದ ನೀನು? ಅಂದ್ರೆ ಆರ್ಟ್ ವರ್ಕ್ ಮಾಡಿ ಜಿಮ್ ಇದು ಬ್ಯಾಗ್ ಎಲ್ಲ ಸೆಟಪ್ ಎಲ್ಲ ಬೇರೆ ಬೇರೆ ಕಡೆ ಮಾಡಿ ಸ್ಟುಡಿಯೋ ರೂಮ್ ಅಲ್ಲಿ ಮಾಡಬೇಕಂತ ನಮ್ದು ವಾರ್ಡ್ರೋಬ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಟ್ಟು ಒಳ್ಳೆ ಬಿಸಿಲಲ್ಲಿ ಮ್ಯಾಟ್ ಎಲ್ಲ ರಪ್ಪ ಒಗ್ದಾಕಿದ್ದು ಒಣಗ್ತದಲ್ಲ ಅಂತ. ಬಟ್ಟೆ ಸಾಕ್ತಾ ಉಂಟು. ಬಿಸಿಲು ಬಂದರೆ ಒಂದ್ಸತಿ ಎಲ್ಲ ಬಟ್ಟೆಗಳು ಒಣಗಿ ಹೋಗ್ತದೆ. ಒಳ್ಳೆ ಬಿಸಿಲು, ಖುಷಿ ಆಯಿತು. ಏನು ನೀರು ನೆರೆ ಎಲ್ಲ ಬಂದಿದೆ, ಎಲ್ಲ ಒಂದು ರಿಲ್ಯಾಕ್ಸ್ ಸಿಕ್ಕಿದಾಗೆ ಆಯಿತು. ಲಾಸ್ಟರಿಗಿದು ಬೊಳಿಂಜಿ, ಅತ್ತೆಗೆ ಪಯ್ಯ ಮತ್ತು ಬೊಳಿಂಜಿ ರಂಜು, ನನಗೆ 2 ಸಾಡಿ ಮತ್ತು ಒಂದು ಪಯ್ಯ ನೋಡುವ, ಟೇಸ್ಟ್ ನೋಡುವ ಅಂತ. ಸೊ ಇದು ಇಷ್ಟು ಇವತ್ತು. ಇದರೊಟ್ಟಿಗೆ ಅಡ್ಡೆ ತೆಕ್ಕರದು ಮತ್ತು ಸೌತೆ ಸಾಂಬಾರು. ಯಾವಾಗಲೂ ಹೇಳ್ತಾ ಇರ್ತಾರೆ ಫುಡ್ ಇದ್ ಬಗ್ಗೆ, ಅದು ತಿನ್ಬಾರ್ದು ಇದು ತಿನ್ಬಾರ್ದು. ಇವತ್ತು ಸೊ ಅವರದ್ದು ಬುಕ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಅದ್ರಲ್ಲೊಂದು ಚಿಪ್ಸ್ ಇದ್ ಬಗ್ಗೆ ಇವರು ಲ್ಯಾಬ್ ಟೆಸ್ಟ್ ಮಾಡಿದಿತ್ತು. ಅದರಲ್ಲಿ 2011 ಮಾಡಿದ್ ಲ್ಯಾಬ್ ಟೆಸ್ಟ್ ಬೇರೆ ಬೇರೆ ಟೈಪ್ ಬ್ರ್ಯಾಂಡ್ ಇದೆ, ಲೇಸ್ ಇದೆಲ್ಲ. ಸೊ ಅದರಲ್ಲಿ ಇತ್ತು. ಅದು ನನ್ನ ಇನ್ನೊಂದು ಫ್ರೆಂಡ್ಸ್ ನೋಟ್ ಮಾಡಿದ್ರು. ಅಂದ್ರೆ ಒಬ್ಬೊಬ್ಬರಿಗೆ ತೆಗಿರ ಆಚೆ ಇಲ್ಲ ಇತ್ತು. ನಾನು ಯಾವ್ದು ಬ್ರ್ಯಾಂಡ್ ಇದ್ ಬಗ್ಗೆ ಮಾಡಿದ್ದು? ನೀವು ಮಾಡಿದ ಟೆಸ್ಟ್ ಇದ? ಮಾಡಿದ ಟೆಸ್ಟ್ ಇದ್ರಸ್ ಉಂಟು, ಲೇಸ್ ಉಂಟು, ಲೇಸ್ ಮತ್ತೆ ಪಾರ್ಲೆಸ್ ಉಂಟು. ಸೊ ಎರಡರ ಬಗ್ಗೆ ಬೇರೆ ಬೇರೆ ಟೆಸ್ಟ್ ಮಾಡಿದ್ದು. ನನಗೆ ಲೇಸಲ್ಲೆಲ್ಲ ತುಂಬಾ ಬೇಡದೆಲ್ಲ ಸಿಕ್ಕಿದೆ, ಅಷ್ಟು ಕಂಟಾಮಿನೇಷನ್ಸ್ ಎಲ್ಲ ಸಿಕ್ಕಿದೆ ನನಗೆ ಲ್ಯಾಬ್ ಮಾಡುವಾಗ. ಸೊ ಅದ್ರಲ್ಲಿ ಬೇಡದು ಬ್ಯಾಕ್ಟೀರಿಯಾ ಎಲ್ಲ ಜಾಸ್ತಿ ಅನ್ವಾಂಟೆಡ್ಲಿ ಗ್ರೋ ಆಗುದು, ಎಷ್ಟೇ ಪ್ಯಾಕೇಜಿಂಗ್ ಇದ್ರೆ ಸಹ. ಸೊ ಹಾಗೆಲ್ಲ ನಮಗೆಲ್ಲ ಸಿಕ್ಕಿದೆ. ಅಂದ್ರೆ ಮೇ ಬಿ ಸಮ್ ಟೈಮ್ಸ್ ಪ್ಯಾಕೇಜ್ ಹೋಲ್ಸ್ ಆಗಿರ್ಬೋದು. ಸೊ ಹಾಗೆ ಇವರದೆಲ್ಲ ತುಂಬಾ ಬುಕ್ಸ್ ಇತ್ತು. ನಾನು ನೋಡ್ತಾ ಇದ್ದದೆಲ್ಲ ಉಂಟು ಅವರದ್ದು. ನಾನು ಅದೇ ಹೇಳುದಿಲ್ಲ, ಈ ಬ್ಲಡ್ ಟೆಸ್ಟ್ ಇದು ಫುಡ್ ಇದು ಟೆಸ್ಟ್ಸ್ ಎಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ರೆ ಫಿಶ್ ಆಯಿಲ್ ಬಗ್ಗೆ ಎಲ್ಲ ಇತ್ತು. ಅದೇ ನೋಡಿದೆ, ಸ್ಟಡೀಸ್ ಎಲ್ಲ ಮಾಡಿದ್ದು. ನೀವು ಫಿಶ್ ಆಯಿಲ್ ಈಗ ಕೇಳಿದ್ರು, ನಾನು ಫಿಶ್ ಆಯಿಲ್ ಆಲ್ಮೋಸ್ಟ್ ಒಂದು 15-18 ಇಯರ್ಸ್ ಬ್ಯಾಕ್ ಕೇಳಿದ್ದೀನಿ ನಾನು. ಅದರ ಬಗ್ಗೆ ಸ್ಟಡಿ ಮಾಡುದು. ಹೌದು, ನಾಲ್ಕಾಗ್ತಾ ಬಂತು. ಇದರದ್ದು ಕ್ಲೀನಿಂಗ್ ಇನ್ನೂ ಸಹ ಮುಗಿಲಿಲ್ಲ, ಸ್ಟುಡಿಯೋ ರೂಮ್ ಇದು. ಸೊ ಒಂದು ತುಂಡು ಗೆಣಸು ಉಂಟು, ಅದನ್ನು ಅಲ್ಲಿಗೆ ಚಿಪ್ಸ್ ಮಾಡುವ ಅಂತ ಇದ್ದೇನೆ. ನೋಡಬೇಕು ಹೇಗೆ ಬರ್ತದೆ ಅಂತ. ಚಿಕ್ಕದಿರೋದು, ನೋಡುವ ಎಷ್ಟು ಚಿಪ್ಸ್ ಆಗ್ತದಂತ. ಸುಮಾರು ಆಯಿತು ಚಿಪ್ಸ್, ಬಿಸಿ ಉಂಟಲ್ಲ, ಸುಮಾರು ಚಿಪ್ಸ್ ಆಯಿತು. ಒಳ್ಳೆ ಕುರುಮ ಆಗಿದೆ. ಅದೆಷ್ಟು ಚಿಕ್ಕ ತುಂಡು ಗೆಣಸು ಇದ್ದದ್ದು, ಎಷ್ಟು ರಫ್ ಒಂದು ಸ್ನ್ಯಾಕ್ಸ್ ಮಾಡ್ಬೋದಲ್ಲ. ಇದೇ ಚಿಪ್ಸ್ ಬೇಕರಿಯಲ್ಲಿ ಸಿಗ್ತದೆ, ಟೂ ಮಚ್ ಕಾಸ್ಟ್ಲಿ. ಬಟ್ ಯಾವ ಎಣ್ಣೆ ಏನಂತೇಳಿ ಗೊತ್ತಿರೋದಿಲ್ಲ. ಸೊ ಮನೆಯಲ್ಲಿ ಒಂದು 5-10 ನಿಮಿಷದಲ್ಲಿ ಮಾಡ್ಬೋದು ಮಕ್ಕಳಿಗೆ ಹೆಲ್ದಿಯಾಗಿ. ಗೆಣಸಿನ ಚಿಪ್ಸ್ ರೆಡಿಯಾಗಿದೆ. ಇನ್ನು ನಾನು ಮಾಡಲಿಕ್ಕೆ ಹೇಳಿದ್ದೇನೆ, ಇಲ್ಲಿ ಮಾಡಿ ತಿನ್ಬಹುದು. ಆದರೆ ನಾವು ಕ್ಯಾಲರಿಯನ್ನು ಸಹ ಕೌಂಟ್ ಮಾಡಬೇಕಾಗ್ತದೆ. ಯಾಕೆ ಹೇಳಿದರೆ ಒಂದು ಮನುಷ್ಯನಿಗೆ ದಿನಕ್ಕೆ ಇಷ್ಟೇ ಕ್ಯಾಲರಿ ಬೇಕಂತ ಇರ್ತದೆ. ಅದು ನಾವು 3 ಹೊತ್ತು ಊಟ ಮಾಡಿ ಸಿಕ್ಕಿರ್ತದೆ ನಮಗೆ 2 ಹೊತ್ತು.
ಸೊ ಇದನ್ನು ತಿನ್ನುವಾಗ ಸ್ವಲ್ಪ ಊಟ ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ, ಅಂದರೆ ಕ್ಯಾಲರಿಯನ್ನು ಬ್ಯಾಲೆನ್ಸ್ ಮಾಡಿ ತಿನ್ನಬೇಕಾಗ್ತದೆ. ಡೀಪ್ ಫ್ರೈಯಲ್ಲೆಲ್ಲ ಕ್ಯಾಲರೀಸ್ ಹೈ ಇರ್ತದೆ. ಒಂದು ಮನುಷ್ಯನಿಗೆ 1800 1500 ಅವರದ್ದು ಕೆಲಸದ ಮೇಲೆ ಡಿಪೆಂಡ್ ಆಗಿರ್ತದೆ. ಒಳ್ಳೆ ಎಕ್ಸಸೈಸ್ ವ್ಯಾಯಾಮ ಮಾಡಿ ದೇಹವನ್ನು ದಣಿಸೋದಾದರೆ ಅವರು 2-2,500 ಕ್ಯಾಲರೀಸನ್ನು ಕನ್ಸ್ಯೂಮ್ ಮಾಡ್ಬೋದು. ನಾವು ಮನೆಯಲ್ಲೇ ಕೂತ್ಕೊಂಡು ತಿನ್ನುವಾಗ ನಮಗೆ 1500 ಒಳಗೆ 1800 ಒಳಗೆ ಈ ರೀತಿಯಾದ ಡಿಫ್ರೆಂಟ್ ಬಾಡಿ ವೆಯ್ಟಿಗೆ ಡಿಫ್ರೆಂಟ್ ಕ್ಯಾಲ್ಕುಲೇಷನ್ ಇರ್ತದೆ. ಸೊ ಅದೆಲ್ಲ ಮ್ಯಾಟರ್ ಆಗ್ತದೆ. ನಾವು 3 ಹೊತ್ತು ಸಹ ಸರಿ ಊಟ ತಿಂಡಿ ತಿಂದು ಆಮೇಲೆ ಒಂದು ಪ್ಯಾಕೆಟ್ ಇಡೀ ಚಿಪ್ಸ್ ತಿಂತೇವೆ ಹೇಳಿದರೆ ಅದು ತಪ್ಪಾಗ್ತದೆ. ಯಾಕೆ ಹೇಳಿದರೆ ಹಾಗೆ ಮಾಡಬಾರ್ದು. ಸೊ ಹಾಗೆ ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂತೆಲ್ಲ ಅನಿಸ್ತು. ಇದು ನನಗೆ ಒಂದಿಷ್ಟು ತಿನ್ನಬೇಕಾದ್ರೆ ನಾನು ಒಂದು ಹೊತ್ತಿದ ಊಟವನ್ನೇ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ, ಆ ರೀತಿ. ಅದರಲ್ಲಿ ಬ್ಲಾಸ್ಟರ್ನ ಹುಡುಕ್ಲಿಕ್ಕೆ ಹೇಳಿದ್ರು. ಎಷ್ಟು ಸೆಕೆಂಡ್ ತಗೊಂಡೆ, ಒಂದು ನಿಮಿಷದೊಳಗೆ ಹುಡುಕ್ಲಿಲ್ಲ. 1 ನಿಮಿಷ. ಇಷ್ಟೆಲ್ಲ ಒಂದೇ ಲೆಕ್ಕ ಇದ್ದಾರೆ, 7th ಸ್ಟ್ಯಾಂಡರ್ಡ್. ಹೋಗ ಇಲ್ಲಿ ಹುಡುಗಿಯದ್ದು ಹತ್ತಿರದಲ್ಲಿ ಹುಡುಗಿಯರದ್ದು. ನಮ್ಮ 90 ಕಿಡ್ಸಿಗೆಲ್ಲ ಗೊತ್ತಿರ್ತದೆ ಜಾಸ್ತಿ. 98 ಎಲ್ಲರೂ ಬುಕ್ ಒಳಗಿಟ್ಟು ಮರಿ ಆಗ್ತದೆ ಹೇಳಿ ಕಾಯ್ದು ನಾನು ಸಹ ಇಟ್ಕೊಂಡು ನೋಡ್ತಾ ಇದ್ದೆ. ಆದ್ರೆ ಅದು ಲಾಸ್ಟವರೆಗೆ ಸಹ ಮರಿ ಮಾತ್ರ ಹಾಕ್ಲೇ ಇಲ್ಲ. 25 ವರ್ಷ ಆಯ್ತು. 25 ವರ್ಷದ ನವಿಲುಗರಿ ಹಿಂದಿದ್ದು. ಟೀ ಟೈಮ್, ನೆಟಲ್ ಟೀ. ಆ ನೆಟಲ್ ಟೀದ ಬಗ್ಗೆ ನಾನು ಇನ್ನೊಂದ್ಸುತ್ತೆ ಮತ್ತೆ ಮಿಲ್ಕ್ ತಸಲ್, ಡ್ಯಾಂಟಿಲಿಯನ್ ರೂಟ್, ಕೆಲವೆಲ್ಲ ಮಿಕ್ಸ್. ಅದ್ರ ಬಗ್ಗೆ ಹೇಳೋಣ. ಆಕ್ಸಲೇಟ್ಸ್ ಎಲ್ಲ ಇದ್ರೆ ಅದು ಏನಿಲ್ಲ, ಸಿಂಪಲ್ ಬಿಸಿ ನೀರಿಗೆ ಅದ್ರದ್ದು ಸ್ವಲ್ಪ ನಾನು ತೋರಿಸ್ತೇನೆ. ಯಾಕೆಂದ್ರೆ ನಮ್ಮ ಲಿವರ್ ಇದು ಹೆಪಾಟಿಕ್ ಸೆಲ್ಸ್ ಅನ್ನು ರೀಜನರೇಟ್ ಆಕ್ಚುಲಿ ಕಾಸ್ಟ್ಲಿ ಟೀ ಅದಲ್ಲ. ಸೊ ಇಟ್ಸ್ ಅ ವೆರಿ ಮೈಲ್ಡ್, ಸ್ವಲ್ಪ ಕಾಸ್ಟ್ಲಿ ಟೀ. ಡಿಟಾಕ್ಸಿಫೈಯರ್ ಅಂತ ಹೇಳ್ತೀವಿ, ನಮ್ಮ ಬಾಡಿಗೆ ಬೇಕಾದ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಸಿಗ್ತದೆ ಅದರಲ್ಲಿ. ಈವ್ನಿಂಗಿಗೆ ಬಾಜಿರದ ರೊಟ್ಟಿ ಆಗ್ತಾ ಉಂಟು, ಮತ್ತು ಆ್ಯಸ್ ಯೂಶ್ವಲ್ ಸೌತೆ ಸಾಂಬಾರಿದೆ. ಲಾಸ್ಟರಿಗೆ ಒಂದು ಸ್ಪೆಷಲ್ ಪ್ಯಾನ್ ಕೇಕ್ ತೋರಿಸ್ತೇನೆ. ಅಲ್ಲಿ ಭಾರಿ ಖುಷಿ ಆಚೆ ಇಲ್ಲಿ ಜಾಲಿ ಅಂತೆ. ಪ್ಯಾನ್ ಕೇಕ್ ಮಾಡಲಿಕ್ಕೆ ಇವತ್ತು ನಾನು ತಗೊಂಡ ಫ್ರೂಟು ಚಿಕ್ಕು, ಮ್ಯಾಂಗೋ, ಚಿಕ್ಕು ಯಾವುದರಲ್ಲಿ ಸಹ ಮಾಡ್ಬೋದು, ಪೈನಾಪಲ್. ನಾವಿವತ್ತು ಇದು ಇಷ್ಟೇ ಚಿಕ್ಕು ಬರ್ತದಲ್ಲ, ಅದೊಂದು 3 to 4 ಚಿಕ್ಕು ತಗೊಂಡಿದ್ದೇನೆ. 2 ಸ್ಕೂಪ್ ಆಗುವಷ್ಟು ವೇ ಪ್ರೋಟೀನ್. ಕೆಲವರು ಪ್ರೋಟೀನ್ ಪೌಡರ್ ಹೇಳಿದರೆ ವಿಷ ಅಂತೇಳಿ ಎನಿಸ್ತಾರೆ, ಹಾಗೆ ಬಿಹೇವ್ ಮಾಡ್ತಾರೆ, ನಾಲೆಡ್ಜೇ ಇರೋದಿಲ್ಲ. ಪ್ರೋಟೀನ್ ಅಂತ ಹೇಳಿದರೆ ಎಂತ ಹೇಳುವ ಇದು ಕೆಲವರಿಗೆ ಇಲ್ಲ. ನಾನು ನೋಡಿದ್ದೇನೆ, ನನ್ನ ಕಿವಿಗೇನೆ ಒಂದು ಕ್ವಶನ್ ಬಂದಿತ್ತು, ಅದು ನಾನು ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದು ಬಂದದಕ್ಕೆ ನಾನು ಈ ಮಾತು ಹೇಳಿದೆ, ಇಲ್ಲದ್ರೆ ಹೇಳ್ತಿರ್ಲಿಲ್ಲ. ವೇ ಪ್ರೋಟೀನ್ ಒಂದು ಫುಡ್ ಅಷ್ಟೇ, ಅದಕ್ಕೆ ಯಾವುದೇ ಮಾತ್ರೆ ಮದ್ದು ಹಾಕುದಿಲ್ಲ, ಅದೊಂದು ಫುಡ್. ಜಸ್ಟ್ ಲೈಕ್ ಕೆಲವರಿಗೆ ಬಿಸ್ಕೆಟ್ ತಿನ್ನೋ ಇರ್ತದೆ, ಇನ್ನೊಂದು ಎಕ್ಸೆಟ್ರಾ ಇರ್ತದೆ. ಇದರಲ್ಲಿ ನಾನು ದೋಸೆ ಮಾಡಿ ಕೊಡ್ತಿದ್ದೇನೆ. ಸೊ ಇದು ನಿನ್ನೆ ನಾನು ಚಾಕ್ಲೇಟ್ ಚಿಕ್ಕಿ ಮಾಡಿದ್ದೆ, ನೆಲಕಡಲೆ ಹಾಕಿ. ಒಂದು ಸ್ವಲ್ಪ ಕೋಕೋ ಪೌಡರ್ ಉಳಿದಿತ್ತು, ಅದು ತುಂಬ ಟೈಮಿಂದ ಇತ್ತು. ಸೊ ಅದು ಯಾಕೆ ಹಾಳು ಮಾಡೋದು ಅಂತೇಳಿ ಆ್ಯಕ್ಚುಲಿ ಪಬ್ಜಿ ಆಗ್ತಾ ಉಂಟು. ಪಬ್ಜಿ ಒಂದು ವಿಶೇಷ ಬಾಂಡಿಂಗ್ ಇದ್ದಾಗಿ. ಯಾಕೆ ಹೇಳಿದರೆ ಅದರದ್ದು ಒಂದು ದೊಡ್ಡ ಸ್ಟೋರಿ ಉಂಟು. ನಾನು ಮತ್ತು ಬ್ಲಾಸ್ಟರ್ ಮೀಟ್ ಆಗ್ತದೆ ಪಬ್ಜಿಯಿಂದ. ಸೊ ಇದೊಂದು ಚಿಕ್ಕಿ ಆ್ಯಕ್ಚುಲಿ ನೋಡುವ ಟೇಸ್ಟ್ ಹೇಗೆ ಉಂಟಂತೇಳಿ ನೋಡಬೇಕೀಗ. ಕಟ್ ಮಾಡಿ ನಿನ್ನೆ ಮಾಡಿ ಒಂಚೂರು ಕೂಲರಲ್ಲಿಟ್ಟು ಫ್ರಿಜ್ಜಲ್ಲಿಟ್ಟು ಒಂದು ಸ್ವಲ್ಪ ಮಾಡಿದ್ದು, ಟೇಸ್ಟ್ ಮಾಡಿ ನೋಡಬೇಕು. ನೆಲಕಡಲೆಯಲ್ಲಿ ಪ್ರೋಟೀನ್ ಉಂಟು. ಇದೊಂದು ಹೆಲ್ದಿ ಚಿಕ್ಕಿ. ಕೋಕೋ ಪೌಡರ್ ಹಾಕಿ, ಬೇರೆ ಏನಾಗಲಿಲ್ಲ. ಸ್ವಲ್ಪ ಸಿಹಿಗೆ ಬೆಲ್ಲ ಯೂಸ್ ಮಾಡಿದ ಅಷ್ಟೇ, ಸೂಪರ್ ಉಂಟು. ಅದೇ ಬರ್ತದೆ. ಇದಕ್ಕೆ ವೇ ಪ್ರೋಟೀನ್ ಹಾಕಿದ ಮೇಲೆ ಅರ್ಧ ಸ್ಪೂನಷ್ಟು ಕೋಕೋ ಪೌಡರ್ ಹಾಕಿದೆ, ಮತ್ತು 3 eggs ಹಾಕಿದ್ದೇನೆ ಅಷ್ಟೇ ಇವತ್ತು ಬ್ಲಾಸ್ಟರ್ದು ನೈಟ್ ಇದು ಫುಡ್ಡಿಗೆ ಪ್ಯಾನ್ ಕೇಕ್. ಸೊ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು. ಕೋಲ್ಡ್ ಉಂಟಾ? ಇದೆ ಅನ್ನ ಕಡೆ ಹೇಗೆ ಉಂಟು? ಕ್ರಂಚಿ ಉಂಟು. ಚಾಕ್ಲೇಟ್ ತುಂಬ ಆಗಿದೆ. ಚಾಕ್ಲೇಟ್ ಪೌಡರ್, ಕೋಕೋ ಪೌಡರ್ ಸರ್ ಒಳ್ಳೆ ಉಂಟಲ್ಲ. ನೀವು ರೆಡಿ ಮಾಡಿದರೆ ಪ್ಯಾನ್ ಕೇಕ್ ತಿಂತೀರಾ? ಆಯ್ತಲ್ಲ.
ರೆಡಿಯಾಗಿದೆ ಹಿಟ್ಟು. ಚಿಕ್ಕ ಚಿಕ್ಕ ದೋಸೆ ಹೊಯ್ಕೊಂಡ್ರೆ ಪ್ಯಾನ್ ಕೇಕ್ ರೆಡಿ ಆಗ್ತದೆ. ಇಷ್ಟು ಸಾಕು, ಚಿಕ್ಕ ಚಿಕ್ಕದು ಒಳ್ಳೆ ಆಗ್ತದೆ. ಏನು ಕಷ್ಟ ಇಲ್ಲ, ಅಂದರೆ ಹೇಳುದಿಲ್ಲ. ಅಂದರೆ ಎಗ್ ಹಾಕಿರ್ತೇವಲ್ಲ, 2 ಸೈಡ್ ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ಇದೊಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುವಂಥ ಪ್ಯಾನ್ ಕೇಕ್. ಬಟ್ ನಾನು ತಿನ್ನೋದಿಲ್ಲ, ನನಗೆ ಅಷ್ಟು ಲೈಕ್ ಇಲ್ಲ, ಬಟ್ ಟೇಸ್ಟ್ ವೈಸ್ ಗುಡ್. ಸ್ವಲ್ಪ ಹನಿ ಹಾಕಿ ಫುಲ್ ಹೀಗೆ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಲಾಸ್ಟಲ್ಲಿ ಕೊಡು. ಹೇಗುಂಟು? ನಿನ್ನೆ ಹಾಗೇನೆ ಉಂಟು, ಸಖತ್. ಹೌದು, ಬೇಗ ಜೀರ್ಣ, ಇದು ಈಸಿ. ನಾನೀಗ ಅಷ್ಟು ಹಾಕಿದೆಲ್ಲ, ಅದರಲ್ಲಿ ಒಂದು 6-7 ದೋಸೆ ಆಗ್ತದೆ ಅಷ್ಟು. ಮೀನು, ಬೊಳಿಂಜೀರು ಉಂಟು, ಪಯ್ಯ ಉಂಟು, ಮತ್ತು ಸಾಡಿ. ಸೊ ಇದು ಈಚೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಲಿಲ್ಲ, ಅದು ಅತ್ತೆಗೆ. ಸಾಡಿ ನನಗೆ ಇಷ್ಟ ಹಾಗೆ. ಸೊ ಫುಡ್ಡೆಲ್ಲ ಆಯಿತು. ಇದು ಇವತ್ತಿನ ದಿನ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಗುಡ್ ನೈಟ್, ಟೇಕ್ ಕೇರ್. ನಾಳೆ ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ಮತ್ತೆ ಭೇಟಿಯಾಗುವ. ಬಾಯ್ ಬಾಯ್.